ವೀಕ್ಷಕರೇ, ನಿಮಗೆ ಇಲ್ಲಿ 3 ಗಿಡಗಳು ಕಾಣಿಸ್ತಾ ಇದ್ದಾವೆ. ಈ ಕಡೆ ಒಂದು ಗಿಡ. ನಾನು ನೋಡಿದ ಪ್ರಕಾರ 1.5-2 ವರ್ಷದಿಂದ ಈ ಗಿಡವನ್ನು ನಾನು ನೋಡ್ಕೊಳ್ತಾ ಇದ್ದೇನೆ. ಇದರಲ್ಲಿ 5 ಎಲೆಗಳಿಗಿನ್ನ ಜಾಸ್ತಿ ಎಲೆಗಳು ಒಂದೇ ಸರಿ ಇರೋದಿಲ್ಲ ಗಿಡದಲ್ಲಿ. ಹೊಸ ಎಲೆ ಬಂತು ಅಂದರೆ ಹಳೆ ಎಲೆಗಳು ಹಣ್ಣಾಗಿ ಉದುರಿ ಹೋಗ್ತವೆ. ಇನ್ನು ಈ ಗಿಡ ಮೇಲೆ ಬೆಳೆಯಲ್ಲ, ಕೆಳಗೆ ಇಳಿಯಲ್ಲ. ಈ ಗಿಡದಲ್ಲಿ ಆವಾಗವಾಗ ನೀರು ಹಾಕ್ತಾ ಇರಬೇಕು. ಆಮೇಲೆ ಸ್ವಲ್ಪ ಈ ಹುಳಗಳು ಹಿಡಿತಾ ಇರ್ತದೆ, ಸ್ವಲ್ಪ ಕ್ಲೀನ್ ಮಾಡಬೇಕು. ಅಷ್ಟು ಮಾಡಿಕೊಂಡ್ರೆ ನಡೀತಾ ಇರ್ತದೆ. ಆದರೆ ಈ ಮಧ್ಯದ ಗಿಡಗಳದ್ದು ಒಂದು ವಿಶೇಷ ಇದೆ. ನಾನೇನು ಮಾಡ್ತಾಯಿದ್ದೆ ಅಂದರೆ, ಈ ಗಿಡನ ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ನಲ್ಲ, ಇಲ್ಲಿ ಅಂಟಿಸ್ತಾ ಇದ್ದೆ. ಹಿಡ್ಕೊಂಡು ಗಟ್ಟಿಯಾಗಿ ಈ ಪ್ಲಾಸ್ಟರ್ಗಳೆಲ್ಲ ಹಾಕಿ ನಿಲ್ಲಿಸಿದ್ದೆ. ನಿಲ್ಲಿಸಿದಾದ್ಮೇಲೆ ನಾನು ಪ್ಲಾಸ್ಟರ್ ಹಾಕ್ತಾನೇ ಇರಬೇಕು. ಯಾವುದೋ ಒಂದು ಗಾಳಿಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಆ ಪ್ಲಾಸ್ಟರ್ ಕಿತ್ತೋಗ್ತಾಯಿತ್ತು. ಆಮೇಲೆ ಈ ಗಿಡ ಹಿಂಗೆ ನೆಲಕ್ಕೆ ಬಿದ್ದಂಗೆ ಒಂಥರ ಸೋಗು ಹಾಕ್ಕೊಂಡು ಬೀಳೋದು. ಅದನ್ನು ನೋಡಿ ನನಗೆ ಬೇಜಾರಾಗೋದು. ಮತ್ತು ನಾನು ಏನು ಮಾಡ್ತಾಯಿದ್ದೆ, ಮತ್ತೆ ಕಟ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಹಂಗೆ ಬಿಡ್ತಾಯಿದ್ದೆ. ಆಮೇಲೆ ನೋಡಿ ಇದರಲ್ಲಿ ಸಾಹಸ ಬೇಡ ಅಂಥೇಳಿ ಹಂಗೆ ಬಿಟ್ಬಿಟ್ಟೆ. ಇದು ಪ್ಲಾಸ್ಟರ್ ಹಾಕೋದು ನಿಲ್ಲಿಸ್ಬಿಟ್ಟೆ. ಈಗ ಹಂಗೆ ಇತ್ತು. ಹಂಗೆ ಒಂದು ಸ್ವಲ್ಪ ದಿನ ಇತ್ತು ನೋಡಿ. ಈಗ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಇದು ತನ್ನಷ್ಟು ತಾನೇ ನಿಂತ್ಕೊಂಡ್ಬಿಟ್ಟಿದೆ. ಅದಷ್ಟು ಕದೇ ಶಕ್ತಿ ಬೆಳೆಸ್ಕೊಂಡು ಈ ಒಂದು ಮೇಲಕ್ಕೆ ಆಗಸಕ್ಕೆ ತೆರ್ಕೊಂಡು ಆರಾಮಾಗಿ ತನ್ನಷ್ಟು ತಾನೇ ನಿಂತ್ಕೊಂಡು ಎಲೆಗಳೆಲ್ಲ ಬಿಟ್ಕೊಂಡು ನಿಂತ್ಕೊಂಡಿದೆ. ಅಂದರೆ ಇಲ್ಲಿ ನೋಡಿ, ಒಂದೊಂದು ಗಿಡ ಒಂದೊಂದು ಥರ. ಇಲ್ಲಿ ಅಲ್ಲೊಂದು ಗಿಡ ಒಂಥರ, ಇಲ್ಲೊಂದು ಗಿಡ ಒಂಥರ, ಇಲ್ಲೊಂದು ಗಿಡ ಒಂಥರ. ಅದು 5 ಎಲೆಗಿನ್ನ ಮುಂದೆ ಹೋಗಲ್ಲ, ಇದು ಏರಲ್ಲ, ಇಳಿಯಲ್ಲ. ಎಲ್ಲೋ ಒಂದಿಷ್ಟು ಉಳುಕು ಬರುತ್ತೆ, ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಅಷ್ಟಿಷ್ಟಕ್ಕಷ್ಟು ನೀರು ಕುಡ್ಕೊಂಡು ಇರುತ್ತೆ. ಆದರೆ ಇದು ನೀವು ಸಪೋರ್ಟ್ ಮಾಡಿದ್ರೆ ಸ್ವಲ್ಪ ದೂರ ಮಾತ್ರ ಬೆಳೆಯುತ್ತೆ. ಆದರೆ ಸಪೋರ್ಟ್ ತೆಗೆದುಬಿಟ್ರೆ ತನ್ನಷ್ಟು ತಾನೇ ಚೆನ್ನಾಗಿ ಬೆಳೀತದೆ. ಅಂದರೆ ಒಬ್ಬೊಬ್ಬ ಸ್ಟೂಡೆಂಟು ಕೂಡ ಒಂದೊಂದು ಥರ ಇರ್ತಾರೆ. ಅವನಿಗೆ ಅನುಗುಣವಾಗಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಆಮೇಲೆ ತಕ್ಕನಿಗೆ ಅವಕಾಶಗಳು ಮಾಡಿಕೊಟ್ರೆ ಅವ್ರ ಜೀವನದ ದಾರಿಯನ್ನು ನೋಡ್ಕೊಳ್ತಾರೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಒಂದು ಲೈಕ್, ಕಮೆಂಟು, ಶೇರ್ ಮಾಡಿ. ಧನ್ಯವಾದಗಳು.